ಬಹಳ ಚೆನ್ನಾಗಿ ಉಂಟು. ಎಷ್ಟು ಬುದ್ಧಿವಂತ ಆಗಿದ್ದಾನೆ ಅಂತ ನೋಡಿ. ಹೌದು, ಹೆಸರೇನು ಹೇಳುವುದು? ಅವನಿಗೂ ಹೆಸರಿಡಬೇಕು. ಬಂದಾವಾಗಿಂದ ಅವನು ಮಾತನ್ನು ಕೇಳಿದ್ರೆ ಬರೀ ಕುಂಟಾಡಿಗೆ ಮಾತನಾಡ್ತಿದ್ದಾನೆ. ಕುಂಟಾನ್ ಸಿಕ್ಕರೆ ಹೇಗೆ? ಆದಿತ್ಯ ನಮ್ಮನೆ ತೊಂದರೆ ಇಲ್ಲ, ಪುಂಡ ಮಾಡ್ತಾಳೆ ಅವಳು ಅಷ್ಟೇ. ಹಾಗಾದ್ರೆ ವಿಚಾರ ಮಾಡಿ ನೋಡುವುದಕ್ಕೆ ಗುಂಡ ಆಗಿದ್ದಾನೆ. ಗುಂಡ ನಮ್ಮಿದ್ರೆ ಪುಂಡ ಮಾಡ್ತಾಳೆ. ಏನು ನನ್ನ ಮೇಲಾಚೆ ನಿನ್ ಕಣ್ಣು. ಸರಿ, ಇದೇ ಸರಿ. ಭಸ್ಮದಿಂದ ಮುಕ್ಕಿದರು ನೋಡುವುದಕ್ಕೆ ಅಸುರರಂತೆ ಕಾಣ್ತಾ ಇದ್ದಾರೆ. ಆದ್ರೆ ನಿಮ್ಮ ಸುರವರ್ಗಕ್ಕೆ ಸೇರಿದವ ನನ್ನ ಮಗ ಅಲ್ವಾ? ಹಾಗಾಗಿ ಅದು ಅರಸಿ ತಂದಿಕ್ಕಿಲಗೆ ಭಸ್ಮವ ಅರಸಿ ತಂದಿಕ್ಕಿಲಗೆ ಭಸ್ಮವ ದಾಸನಾಯಿರು ಮಿಕ್ಕವರು ದಾಸನಾಗಿರು ಮಿಕ್ಕವರು ಅವನಿಗೆ ಸೂಕ್ತವಾದ ಹೆಸರನ್ನು ಹೇಳ್ತಾ ಇದ್ದೇವೆ. ನಾವು ಅವನಿಗೆ ಹೇಳಬೇಕು. ಅಷ್ಟೇ ಅಲ್ಲ, ಆ ಹೆಸರು ಅವನಿಗೆ ಸೂಕ್ತವೂ ಆಗಿರಬೇಕಷ್ಟೇ. ಹಾಗೆ ಹಾಗಾಗಿ ಭಸ್ಮಾಸುರ ಎನ್ನುವ ಹೆಸರನ್ನು ಇಡಬೇಕಾಗ್ತದೆ. ಹಾಗಾದ್ರೆ ಅಪ್ಪ ಹೆಸರು ಏನು ಅಂತ ಕೇಳ್ತಾ ಇದ್ದೀವಿ. ಏನಪ್ಪ ನನಗೆ ಹೆಸರು? ಈಗ ನಿನಗೆ ಹೆಸರನ್ನು ಇಡ್ತಾ ಇದ್ದೇನೆ. ನಿನ್ನ ಹೆಸರು ಭಸ್ಮಾಸುರ. ಭಸ್ಮಾಸುರ, ಭಸ್ಮಾಸುರ. ಕರೆಯುವುದಕ್ಕೊಂದು ಹೆಸರಾಯಿತು. ಇಲ್ಲಿ ಇದ್ದವರನ್ನೆಲ್ಲ ಗಮನಿಸುತ್ತಿದ್ದೇವೆ. ಒಬ್ಬರು ಸುಮ್ಮನೆ ಕೂತ್ಕೊಳ್ಳಿಲ್ಲ, ಎಲ್ಲ ಅವರೊಬ್ಬರು ಕೆಲಸದಲ್ಲಿದ್ದಾರೆ. ಒಂದೊಂದು ಉದ್ಯೋಗದಲ್ಲಿ ನಿರತರಾಗಿದ್ದಾರೆ. ಅಪ್ಪ, ನನಗೂ ಒಂದು ಉದ್ಯೋಗ ಬೇಕು. ಏನಪ್ಪ ಉದ್ಯೋಗ? ಅವರೆಲ್ಲ ಕೇವಲ ಉದ್ಯೋಗ ಮಾಡಿದ್ದು ಮಾತ್ರ ಅಲ್ಲ, ಉದ್ಯೋಗದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಸಾಧನೆ ಮಾಡುವುದಕ್ಕೊಂದು ಕ್ಷೇತ್ರ ಬೇಕಮ್ಮ. ಆಯ್ದುಕೊಂಡಿದ್ದಾರೆ ಅವರು. ನನಗೆ ಕ್ಷೇತ್ರ ಕೊಡಿ. ನೋಡಿದ್ಯಾ ಲೋಕದಲ್ಲಿ ಮಕ್ಕಳೆಲ್ಲ ಹೇಗಿರ್ತಾರೆ? ಅಪ್ಪನ ಆಸ್ತಿ ಎಷ್ಟು ಉಂಟು ಅಂತ ಲೆಕ್ಕ ಮಾಡ್ತಾರೆ. ಅಪ್ಪ ಯಾರಾದ್ರೂ ಕೆಲಸ ಹೇಳ್ತಾನೆ ಎನ್ನುವುದನ್ನು ಕಾಯ್ತಾ ಇರ್ತಾರೆ. ಅವ ಇನ್ನೇನು ಹೇಳಬೇಕು ಅನ್ನೋ ಮಾತ್ರ ಅಲ್ಲಿ ಸ್ಥಳ ಬಿಡ್ತಾನೆ. ನಮ್ಮ ಮಗ ಹಾಗಲ್ಲ. ಅಪ್ಪ ನನಗೆ ಕೆಲಸ ಏನು? ಪರಮೇಶ್ವರನ ಮಗನೇ. ಹೌದು. ಅವನಿಗೆ ಯಾವ ಕೆಲಸ? ನೀವೇ ಬಿಟ್ಟಿದ್ದೀರಲ್ಲ. ಹೀಗೆ ಮಾಡಿದ್ರೆ ಹೇಗೆ? ಹೇಗೆ? ಪ್ರತಿನಿತ್ಯ ನಾನು ಮಾಡುವಂತಹ ಕೆಲಸ ಅದನ್ನು ಅವನಿಗೆ ಒಪ್ಪಿಸಿದ್ರೆ ತ್ರಿಕಾಲವು ಬಸವಣ್ಣ. ಸರಿ ಹೇಳು ಮಗನೇ ಅಮ್ಮ, ಭೂಲೋಕಕ್ಕೆ ಭೂಲೋಕಕ್ಕೆ ಹೋಗ್ಬೇಕು. ಹೋಗಿ. ಶಿವನ ಭಕ್ತರ ಭಸ್ಮವನ್ನು ನೀವು ತರಬೇಕು. ಯಾಕಪ್ಪ ಅದು? ತ್ರಿಕಾಲದಲ್ಲಿ ನನ್ನವರು ಅದನ್ನು ಧರಿಸಬೇಕು. ಅವರು ಮಾತ್ರ ಅಲ್ಲ, ನೀನು ಕೂಡ ಅದನ್ನು ಧರಿಸಬೇಕು. ಅಮ್ಮ, ಭಸ್ಮ ಹೌದು. ಭೂಲೋಕಕ್ಕೆ ಹೋಗಿ ತರಬೇಕು. ಭಕ್ತರ ಭೂತಿ ಯಾವ ಮರದ ಮೇಲೆ ಇರ್ತದೆ ಆ ಭಸ್ಮ? ಮರದ ಮೇಲಿರುವುದಲ್ವೋ ಮಗನೇ? ಮತ್ತೆ ಶಿವನ ಭಕ್ತರು ಮರಣ ಹೊಂದಿದ ಸಂದರ್ಭದಲ್ಲಿ ಆ, ಅವರಿಗೆ ಮಾಡಿದಂತಹ ಅಂತ್ಯಕ್ರಿಯೆಯಲ್ಲಿ ದೊರೆಯುವಂತಹ ಭಸ್ಮ ಪ್ರಚಾರದಲ್ಲಿರುವಂತಹ ತ್ರಿಕಾಲದಲ್ಲಿ ಅದನ್ನು ನಾನು
ಯಾವ್ದ್ರಲ್ಲಿ ಕಲ್ಯಾಣ ಇದು ಅಪ್ಪನ ಆಜ್ಞೆಯ? ಅಪ್ಪನ ಆಜ್ಞೆ. ಅದು ಬೇಕು ನನಗೆ. ತ್ರಿಕಾಲಂ ಭಸ್ಮವನ್ನು ತಪ್ಪಿಸಬೇಕು. ಅದಕ್ಕೊಂದು ಕ್ರಮ ಅಂತ ಎಲ್ಲೆಲ್ಲ ಸಾಧ್ಯ ಉಂಟು ಅಲ್ಲ ನೆನೆಸ್ಕೊಂಡಿದ್ದೆ. ಹಾಗೆಲ್ಲ ಅಲ್ವಾ ಮಗ? ಮತ್ತೆ ಮಂತ್ರಿಸಿದ ಭಸ್ಮವನ್ನು ಇಂಥಲ್ಲಿ ಮಾತ್ರ ಲೇಪಿಸಿಕೊಳ್ಳಬೇಕು. ನಾನು ಲೇಪಿಸಿಕೊಳ್ಳುವಾಗ ನೋಡ್ಲಿಲ್ವ ಸರಿಯಾಗಿ? ಎಲ್ಲ ಲೇಪಿಸಿಕೊಂಡಿದ್ದೀನಿ. ಹಾ, ಇನ್ನು ಬದಲಾವಣೆ ಮಾಡು. ಸರಿ ಅಪ್ಪ, ಮತ್ತೇನು ಮಾಡಿ ಮಾಡುವುದಕ್ಕೆ ಒಂದು 3 ಹೊತ್ತು ಭಸ್ಮ ತರುವುದಷ್ಟೇ. ಮತ್ತೆ ಬೇರೆ ಕೆಲಸ ಇಲ್ವೇ ಇಲ್ಲ. ಒಂದೇ ಪ್ರಸಂಗ. ಒಂದೇ ಪ್ರಸಂಗ. 3 ಹೊತ್ತು ಕೆಲಸ ಉಂಟು. 3 ಹೊತ್ತು ಒಂದೇ ಕೆಲಸ.
ಭೂಲೋಕದಲ್ಲಿ ಸಂಚರಣೆ ಮಾಡುವಂತಹ ಸಂದರ್ಭದಲ್ಲಿ ಆ. ಮರದಿಂದ ಬಿದ್ದಿರ್ತದಲ್ಲ ಹಣ್ಣುಗಳು ಆ. ಅದನ್ನು ಮಾತ್ರ ಎಷ್ಟು ಮರ ಹತ್ಲಿಕ್ಕೆ ಹೋಗ್ಬೇಡ ಮತ್ತೆ. ನಾನು ಹತ್ತಿದರೆ ಮರ ಉಳಿತದ ಮತ್ತೆ. ಅದೇ ಅನುಮಾನ, ಅದಕ್ಕೆ ಹೇಳ್ತಿರುವುದು. ಇದು ಹಣ್ಣನ್ನು ತಿನ್ನಬೇಕು. ನಿನ್ನಂತಹ ಮಗ ನನಗಿರುವುದು ಒಬ್ಬನೇ ಅಲ್ವಾ? ಅಮ್ಮ ಬಾಯಾರಿಕೆ ಆಗ್ತಾ ಇದೆ, ಏನು ಮಾಡಲಿ ತಾಯಿ? ನೀರಿಗೇನು ಕೊರತೆ ಉಂಟಲ್ಲ ಭೂಲೋಕದಲ್ಲಿ? ಮತ್ತೆ ಹರಿಯುವ ನೀರು ಆ, ಸ್ವಲ್ಪ ನೋಡಿ ಹೋಗ್ ಮಗನೇ. ಆ, ನೀರಿಗೆ ಇಳಿಯುವುದಕ್ಕೆ ಹೋಗ್ಬೇಡ. ಆ. ದಡದಲ್ಲಿ ಸ್ವಲ್ಪ ನೀರು ಸೇರ್ಕೊಂಡ್ರಿ. ಬರುವ ನೀರನ್ನು ಕುಡಿಯಬೇಕು. ಆ ಕೆಲಸ ಆಗ್ತಾ ಇದೆ, ಏನು ಮಾಡಲಿ? ಕಲ್ಲು ಬಂಡೆ ತಲೆಯನ್ನು ಕೆಳಗೆ ತೆಗೆದು ಮಗನೇ. ಹಾಗಾದ್ರೆ ಈಗಲೇ ಹೊರಡಬೇಕು. ತ್ರಿಕಾಲವು ಭಸ್ಮವನ್ನು ತರಬೇಕು. ಜಾಗ್ರತೆ ಮಗನೇ, ಹಸಿವೆ ಆದ್ರೆ ಬಿದ್ದ ಹಣ್ಣನ್ನು ತಿನ್ನು. ಬಾಯಾರಿಕೆ ನಿವಾರಣೆ ಮಾಡಿಕೊಳ್ಳುವುದಕ್ಕೆ ಸಿಕ್ಕಿದ ನೀರನ್ನು ಕುಡಿ. ಮರದ ಬೇರಿಗೆ ತಲೆ ಇಟ್ಟು ಮಲಗು, ನನ್ನ ಅಮ್ಮ ಹೇಳಿದ್ದು. ಜೊತೆಗೆ ಮಗನೇ ಹೋಗುವುದು ನಾನು ಗಮನಿಸ್ತಾ ಇದ್ದೇನೆ. ಮೊದಲಿನಿಂದಲೂ ಸರಿಯಾಗಿ ಮಾತನಾಡ್ತಾ ಇಲ್ಲ ಇವಳು. ಹಾ, ಬರುತ್ತೇನೆ. ಶಿವ ಹೇಳಿದ, ನನ್ನಪ್ಪ ಹೇಳಿದ, ಮಗನೇ ಬಸವವನ್ನು ತೆಗೆದುಕೊಂಡು ಬಾ. ಹರಟೆ ಜ್ವರ ಬರುತ್ತಿರುವಂತೆ ಕಹಗಾಯಿಸಿ ನಕ್ಕಿರುವಂತಹ ಶಬ್ದ ಕೇಳಿತು. ಎಲ್ಲಿಂದ, ಯಾಕೆ, ಯಾರು? ಹೀಗೆ ಮೇಲೆ ನೋಡಿದರೆ ಸುರಲು ಸುರಲೋಕದ ಕಡೆ ಬಂದೆ. ಇಲ್ಲಿರುವಂತಹ ಸುರರಲ್ಲ, ಸುಖೋಪ ಭೋಗದಲ್ಲಿ ಮೈಮರೆತಿದ್ದಾರೆ, ಜೊತೆಗೆ ಸಂಭ್ರಮದಲ್ಲಿದ್ದಾರೆ. ಅಂತಹ ಸುರರು ನನ್ನನ್ನು ನೋಡಿದಂತೆ ಗ್ರಹಗಹಿಸಿದೆ. ಜೊತೆಗೆ ಭಸ್ಮಾಸುರ ಓದಿಹರು ಹೀಗೆ ಹೇಳುತ್ತಿದ್ದಾರೆ. ಹಾಗಾದ್ರೆ ಸುರರಿಗೆ ನಾನು ತಮ್ಮವ ಎನ್ನಿಸಲಿಲ್ಲ. ಸುರರು ನನ್ನನ್ನು ನಿಂದಿಸುತ್ತಿದ್ದಾರೆ, ಸುರರು ನನ್ನನ್ನು ದ್ವೇಷಿಸುತ್ತಿದ್ದಾರೆ. ಸುರಲೋಕದಲ್ಲಿ ಹಾಕಿರಬೇಕು. ನೇರವಾಗಿ ನೇರವಾಗಿ ಭೂಲೋಕಕ್ಕೆ ಹೋಗುತ್ತೇವೆ. ಬನ್ನಿ ಬನ್ನಿ ಬನ್ನಿ. ನೋಡಿ, ಭೂಲೋಕದಲ್ಲಿ ಜನಸಂಖ್ಯೆ ಉಲ್ಬಣಗೊಂಡಿದೆ. ಎಲ್ಲೆಲ್ಲ ನೋಡಿದ್ರು ಜನವೇ. ಆದ್ರೂ ಒಬ್ರು ನಮ್ಮನ್ನು ಮಾತನಾಡಿಸುವವರಿಲ್ಲ. ಬಾ ಅಂತ ಕರೆದ್ರೆ ಈ ಕಡೆ ನೋಡದೆ ಹೋಗ್ತಾರೆ. ತಾತ್ಸಾರ, ಜೊತೆಗೆ ನನ್ನ ಕುರಿತಾಗಿರುವಂತಹ ಭಯ. ಹಾಗಾದ್ರೆ ಈ ಭೂಮಿಯ ಮೇಲಿರುವಂತಹ ಮಾನವರು ನನ್ನನ್ನು ತನ್ನವ ಎಂದು ಸ್ವೀಕರಿಸುವುದಿಲ್ಲ. ಯಾಕೆ ಭೂಲೋಕದಲ್ಲಿ ಉಳಿಯಬೇಕು? ನೇರವಾಗಿ ಪಾತಾಳ ಪಾತಾಳ ಶಂಭೋ. ಓಹೋ, ನೀವು
ನೋಡಿ ಎಷ್ಟು ಜನ ಇದೆ. ಪಾತಾಳಕ್ಕೆ ಬಂದು ಪಾತಾಳದಲ್ಲಿರುವಂತಹ ದಾನವನ್ನು ನನ್ನನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದಾರೆ. ಓ ಬಸವಾಸುರ, ನೀನು ನಮ್ಮವ, ಬಾ 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 ಎಂದು ಕೈ ಬೀಸಿ ಕರೆಯುತ್ತಿದ್ದಾರೆ. ಪಾಪ ಅವರಿಗೆ ಕೂತ್ಕೊಳ್ಳುವುದಕ್ಕೆ ಆಸರೆ ಇಲ್ಲ, ಕೂತ್ಕೊಳ್ಳುವುದಕ್ಕೆ ಆಸರೆ ಕೇಳ್ತಾರೆ. ನೋಡಿ ಎಂತಹ ಸ್ವಾಗತ ಏನು. ಹಾಗಾದ್ರೆ ಇವರೆಲ್ಲವರು ನಮ್ಮವರು, ದಾನವರು ನಮ್ಮವರು, ಸುರರು ನಮ್ಮ ವೈರಿಗಳು, ನನ್ನನ್ನು ತಾತ್ಸಾರ ಮಾಡಿದವರು. ಹಾಗಾದ್ರೆ ನಾನು ದಾನವರ ಒಳಿತನ್ನು ಮಾಡಬೇಕು. ಕರೆದು ಕೂಗಿ ಹೇಳುತ್ತಿದ್ದಾರೆ,